ವೆಲ್ಕಮ್ ಟು ವಿಡಿಯೋ. ನಾವು ಬಂದಿದ್ದು ರೋಡಿಗೂ ಕನ್ನಂಗಿಯಿಂದ ಬಂದಿರೋದು. ಕನ್ನಂಗಿಯಿಂದ ಹಂಗೆ ಸ್ಟ್ರೈಟ್ ಹೋದರೆ ಹಣಗೆರೆಕಟ್ಟೆ ಬರುತ್ತೆ. ಹಣಗೆರೆಕಟ್ಟೆಯಿಂದ ನಾವು ಈ ಕಡೆ ಒಳಗಡೆ ಹೋದರೆ ಗಾಳಿಮಿಕ್ಕಿ, ಹಲಸೆ, ದತ್ತರಾಜಪುರ, ಕೋಣಂದೂರು, ಗರ್ತಿಕೆರೆ ಇದು ಬರುತ್ತೆ. ಆ ಕಾರಣದಿಂದ ನಾವು ಈ ಕಡೆ ಆ ರೋಡ್ ಇದೆಯಲ್ಲ, ಟಾಪ್ ಎಂಡ್ ರೋಡು, ಅಲ್ಲಿಂದ ಇಲ್ಲಿ ಕನೆಕ್ಟ್ ಆಗುತ್ತೆ, ಡಬಲ್ ರೋಡ್ ಕನೆಕ್ಟ್ ಆಗುತ್ತೆ. ಆ ಕಡೆಯಿಂದ ಸೀದಾ ಹಿಂಗೆ ಬಂದು ಇಲ್ಲಿ ಹಾಕಿರ್ತಾರೆ ಬೋರ್ಡಿಗೆ. ಬೋರ್ಡಿಂದ ಸೀದಾ ಈ ಕಡೆಯಿಂದ 9 ಕಿಲೋಮೀಟ್ರ್ ಒಳಗಡೆ ಇದೆ ದೇವಸ್ಥಾನ. ಅದು ಹಣಗೆರೆಕಟ್ಟೆ ಗೊತ್ತಿರೋದು ಜನಕ್ಕೆ, ಅಷ್ಟು ಹಲಸೆ ಗೊತ್ತಿಲ್ಲ. ಹಲಸೆಯಲ್ಲಿರೋದು ದೇವಸ್ಥಾನ ಭಾಳ ಕಡಿಮೆ ಜನಕ್ಕೆ ಮಾತ್ರ ಗೊತ್ತು. ಅದು ಮತ್ತು ಯಾವಾಗಲೂ ಎನಿ ಟೈಮ್ ಓಪನ್ ಇರೋದಿಲ್ಲ. ಅದಕ್ಕೆ ಮಾತ್ರ ಬಸ್ಗಳು ಅಷ್ಟೇ ಭಾಳ ಕಡಿಮೆ ಇದೆ. ಬೆಳಗ್ಗೆ ಒಂದು ಮತ್ತು ಸಾಯಂಕಾಲ ಒಂದು ಪ್ಲಸ್ ಮಧ್ಯಾಹ್ನ ಒಂದಿರೋದು. ಅದಕ್ಕೆ ಲಿಮಿಟೆಡ್ ರೈಷನ್ ಇದೆ, ಎನಿ ಟೈಮ್ ಬಸ್ಗಳು ಇರೋದಿಲ್ಲ. ಹಣಗೆರೆಕಟ್ಟೆ ತೀರ್ಥಹಳ್ಳಿ ಮೋಟೋ ವ್ಲಾಗ್ ಇಲ್ಲ ಅನ್ನೋದಕ್ಕೆ ಕ್ಯಾಮ್ರಾಗಳು ಆ್ಯಕ್ಷನ್ ಕ್ಯಾಮ್ರಾ ಇದ್ದಿಲ್ಲ. ನನ್ನ ಹತ್ರ ಇರೋದೊಂದು ಟೆಕ್ನೋ 6R ಇನ್ ಫೋನು. ಅದರಿಂದ ನನ್ನ ಬೈಕು ಸಮೇತ ಹಾಳಾಗಿತ್ತು. ಆ ಕಾರಣದಿಂದ ನಾನು ಅಂತ ಇದ್ದಿದ್ದು ಪ್ಲ್ಯಾನ್ ಇದು. ಅವರು ಬೆಳಗ್ಗೆ ಬರಲ್ಲ ಅಂತ ಹೇಳಿದ್ರು. ಆ ಕಾರಣದಿಂದ ಈಗ ಸಾಯಂಕಾಲ ಅವರು ನನ್ನ ಗಾಡಿ ಕೈಲಿ ಕೊಟ್ಟು ಕಳಿಸಿದ್ರು ಹೋಗಿ ಅಂತಂದು. ಅದಕ್ಕೆ ನಾನು ಸೀದಾ ಹಿಂಗೆ ಬಂದಿದ್ದು. ಬೆಳಗ್ಗೆನೇ ಹೋಗ್ಬೇಕಂತ ಇದ್ದಿದ್ದು, ಆದರೆ ಆಗಲಿಲ್ಲ. ಅದಕ್ಕೆ ಸಾಯಂಕಾಲ ಬಂದಿದ್ದು. ಸಾಯಂಕಾಲ ನೋಡೋಣ ದೇವಸ್ಥಾನ ಇರುತ್ತಾ ಇಲ್ಲ ಅಂತ, ಕಾದು ನೋಡೋಣ. ಫೈನಲ್ ಗಾಸ್ ಬಂದಿದ್ದು ಹಲಸೆಗೆ. ಈ ರೋಡಿಂದ ಸೀದಾ ಬಂದರೆ ಇಲ್ಲಿ ಇದು ಸಿಗುತ್ತೆ, ಹರಳಿಕಟ್ಟದ ಮರ ಸಿಗುತ್ತೆ. ಅಲ್ಲಿ ನೀವು ನೋಡ್ಬೋದು ಹಲಸೆ ಬಸ್ ಸ್ಟ್ಯಾಂಡ್ ಉಂಟು. ನಿಮಗೆ ಇದು ಹಾರ್ಚ್ ಕಾಣುತ್ತಲ್ಲ, ಯೋಗಿ ಮಳಲಿ ಕೋಣಂದೂರು ಆ ಕಡೆ ಬರುತ್ತೆ. ಮಳಲ್ಮಕ್ಕಿ ಕೋಣಂದೂರು ಇದು ರೋಡ್ ಬರುತ್ತೆ. ನಾವು ಬಂದಿದ್ದೀವಿ ಈಗ ಸೀದಾ ತೀರ್ಥಹಳ್ಳಿಯಿಂದ ಕನ್ನಂಗಿ, ತೀರ್ಥಹಳ್ಳಿಯಿಂದ ಕನ್ನಂಗಿಯಿಂದ ಸೀದಾ ಹಲಸೆಯಿಂದ ಸೀದಾ ಕೋಣಂದೂರು ಹೋಗೋ ರೋಡಲ್ಲಿ ನಿಮಗೆ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನ ಏನಂದರೆ ಚಂಡಿಕೇಶ್ವರಿ ದೇವಸ್ಥಾನ ಅಂತಂದು. ಅದಕ್ಕೋಸ್ಕರ ಇಲ್ಲಿ ಸುಮಾರು ಸತಿ ಬಂದಿದ್ವಿ, ಅಂದರೆ ಭಾಳ ಕಡಿಮೆ ಜನ ಗೊತ್ತು. ಹಣಗೆರೆಕಟ್ಟೆ ಇದೆಲ್ಲ ಗೊತ್ತಿದ್ದಂಗೆ, ಇದೆಲ್ಲ ಗೊತ್ತಿಲ್ಲ ಆಲ್ಮೋಸ್ಟು. ನೋಡಿ, ಹರಳಿಕಟ್ಟೆ ಮರದಿಂದ ಒಂದು ಕಟ್ಟೆ ಸಿಗುತ್ತೆ. ಕಟ್ಟೆಯಿಂದ ಸೀದಾ ಸ್ಟ್ರೈಟ್ ಹೋಗಬೇಕು. ಸ್ಟ್ರೈಟ್ ಹೋದ್ರೆ ಮಾತ್ರ ದೇವಸ್ಥಾನ. ಈ ಕಡೆ ಹೋದರೆ ನಾವು ಸೀದಾ ಕೋಣಂದೂರಿಗೆ ಹೋಗ್ತೀವಿ. ಬನ್ನಿ, ಫೈನಲಿ ಗಾಡ್ಸ್ ಬಂದಿರ್ತೀವಿ ದೇವಸ್ಥಾನಕ್ಕೆ. ಓಪನ್ ಇಲ್ಲ, ಓಪನ್ ಬೆಳ್ತೆ ಎಷ್ಟು ಗಂಟೆ ಓಪನ್ ಆಗುತ್ತೆ? ಹಾಂ ಬೀಗ ಹಾಕಿರಿ. ಅದೇ ಚಪ್ಪಲೆಲ್ಲ ಇತ್ತಲ್ಲ, ಅದಕ್ಕೆ ಕೇಳಿದೆ. ಸೊ ನಾವು ಬಂದಿದ್ದು ಲೇಟ್ ಆಯಿತು. ನೋಟಿಸ್ ಬೋರ್ಡಲ್ಲಿ ಇವತ್ತು ಈಗ ಒಂದು ಇದು ಟಾಪಿಕ್ ಹೋದ್ವಿ. ನೋಟಿಸ್ ಬೋರ್ಡಲ್ಲಿ ಬಂದು ಪ್ರತಿದಿನ ಬೆಳಗ್ಗೆ 7ರಿಂದ 2:30ವರೆಗೂ ಪೂಜೆ, ನಂತರ ಇರುವುದಿಲ್ಲ ದೇವಸ್ಥಾನ. ಸೊ ನೀವು ಬರೋದಾದರೆ ಬೆಳಗ್ಗೆ 7 ಗಂಟೆಯಿಂದ 2:30ವರೆಗೆ ಬನ್ನಿ. 7 ಗಂಟೆಗೆ ಒಂದು ಪೂಜೆ ಇರುತ್ತೆ, ಆಮೇಲೆ ಇರೋದಿಲ್ಲ. 10 ಗಂಟೆಗೆ ಒಂದು ಸತಿ ಪೂಜೆ ಮಾಡ್ತಾರೆ ಅವರು. ಡೋರ್ ಓಪನ್ ಇರುತ್ತೆ, ಆದರೆ ಪೂಜಾರಿಗಳಿರಲ್ಲ. ದೇವಸ್ಥಾನನೂ ಓಪನ್ ಇರೋದಿಲ್ಲ, ದೇವ್ರು ಮಾತ್ರ ತೋರಿಸೋದಿಲ್ಲ. ಇವತ್ತು ಬಂದಿದ್ದು ಪ್ರಯತ್ನ ಇಲ್ದಂಗೆ ಆಯಿತು. ಇದು ಟೋಟಲಿ ದೇವಸ್ಥಾನ ಇರೋದು ಹಲಸೆ ಚೌಡಮ್ಮ ದೇವಸ್ಥಾನ ಅಂತಂದು. ಭಾಳ ಕಡಿಮೆ ಜನ ಗೊತ್ತಿರೋದು. ಶಿವಮೊಗ್ಗದಿಂದ ಹತ್ತಿರ ಆಗುತ್ತೆ. ಇಲ್ಲಾಂದರೆ ನೀವು ಶಿವಮೊಗ್ಗದಿಂದ ಬರುತ್ತೆ ಏನಾದರೂ ಹಣಗೆರೆಕಟ್ಟೆಗೆ ಬಂದು ಹಣಗೆರೆಕಟ್ಟೆಯಿಂದ ಇಲ್ಲಿಗೆ ಬರಬೇಕಾಗತ್ತೆ. ಇಲ್ಲಿಗೆ ಭಾಳ ಕಡಿಮೆ ಬಸ್ಸುಗಳಿದ್ದಾವೆ. ಆ ಕಾರಣದಿಂದ ಮಾಡ್ಕೊಂಬನ್ನಿ. ಮಾಡ್ಕೊಂಡೋದ್ರೆ ವೆಹಿಕಲ್ ಮಾಡ್ಕೊಂಡು ಬರೋದಾದರೆ ಇನ್ನೂ ಬೆಟರ್ ಇದೆ. ಇಲ್ಲ ಬಸ್ಸಿಗೆ ಬರ್ತೀನಿ ಅನ್ನೋದಾದರೆ ಟೈಮಿಂಗ್ಸ್ ಬಸ್ಗಳಿದ್ದಾವೆ. ಪಿಕಪ್ಪು ಡ್ರಾಪು 2 ಅವರೇ ಮಾಡಬೇಕಾಗತ್ತೆ. ನಿಮಗೆ ಕೋಣಂದೂರಿಂದ ಇಲ್ಲಿಂದ 15 ಇಲ್ಲ 10 ಕಿಲೋಮೀಟ್ರ್ ಆಗುತ್ತೆ. 10 ಕಿಲೋಮೀಟ್ರ್ ಆಗುತ್ತೆ ಕೋಣಂದೂರು. 1 ಗಂಟೆಯಿಂದ 2 ಗಂಟೆ ತನಕ ಅನ್ನ ಸಂತರ್ಪಣೆ ಇರುತ್ತೆ ಇದೇ ಹಾಲಲ್ಲಿ. ಮತ್ತು ಮಧ್ಯಾಹ್ನ ಯಾರು ಉಪವಾಸ ಹೋಗಬಾರ್ದಂತ ಹಳೆ ಕಾಲದೊಂದು ಬಾವಿ ಉಂಟು. ಇಲ್ಲಿರೋದೊಂದು ಶಿವನ ದೇವಸ್ಥಾನ. ಶಿವನ ದೇವಸ್ಥಾನ ಭಾಳ ಚೆನ್ನಾಗಿದೆ. ಶಿವನ ಪ್ರತಿಮೆ ಇದೆ. ಮತ್ತು ಇದು ಹಲಸೆ ಚೌಡಮ್ಮ ದೇವಸ್ಥಾನ. ಇದು ಮೇನ್. ಇದರೊಳಗಡೆ ಇರೋದು ದೇವ. ಅಂದರೆ ನಿಮಗೇನು ತೊಂದರೆ, ಲಾಭ ಇದಾಗಲಿ, ಕೋರ್ಟ್ ಕೇಸ್ ಆಗಲಿ, ಕಳ್ತನದ್ದು, ದುಡ್ಡು ಕೊಡಲಿಲ್ಲದು ಅಂಥದ್ದೇನೇ ಇದ್ರೂ ಸಹ ನಿಮಗೆ ಇಲ್ಲಿ ಪರಿಹಾರ ಆಗುತ್ತೆ.
ಆ ಡೋರ್ ಇದೆಯಲ್ಲ, ಆ ಡೋರ್ ನೆಕ್ಸ್ಟ್ ಇರೋದು ದೇವಸ್ಥಾನ. ಯಾವುದು ಬಂದಿದ್ದು ಪ್ರತಿಫಲ ಇಲ್ದಂಗೆ ಆಯಿತು, ಆದರೆ ಇದ್ದು ಅಡ್ಡಿಲ್ಲ, ವೀಡಿಯೋ ಮಾಡಿ ಹಾಕ್ತೀನಿ. ನೀವು ನೋಡಿ ನೆಕ್ಸ್ಟ್ ಸತಿ ಬರೋದಾದ್ರೆ ಹಿಂಗೆ ಬನ್ನಿ. ನೋಡ್ಬೋದು ಇಲ್ಲಿಂದ ನೀಟಾಗಿ ಕಾಣ್ಬೋದು. ಪೂಜೆ ಗೀಜೆ ಏನೇ ದೊಡ್ಡ ಹೋಮ ಏನೇ ಇದ್ದರೂ ಇಲ್ಲೇ ಮಾಡ್ತಾರೆ. ಇದು ಹಾಲ್ ಎಂದು ನೋಡ್ಬೋದು. ಇದು ನೋಡಿದ್ರಲ್ಲ, ಇದು ಹಲಸೆ ಚೆನ್ನಮ್ಮ ದೇವಸ್ಥಾನ. ಇದು ಮಾಡ್ಬೋದು ನಾವು.